ನಮಸ್ಕಾರ ಸ್ನೇಹಿತರೆ, ಇವತ್ತು ವಾಟರ್ ಬಲ್ಲಿ ಸೆನ್ಸರ್ ಲೈಟ್ ಮಾಡಕ್ ಬಂದಿದೆ. ಇಲ್ಲಿ ಬಂದು ಸೆನ್ಸರ್ ಸ್ಲಿಮ್ ಆಗಿರೋದು ಆಗ್ತಿಲ್ಲ. ಇದು ಬಂದು ಸ್ಲೈಡಿಂಗ್ ಡೋರ್ ಇದ್ರೆ ಮಾತ್ರ ಸ್ಲಿಮ್ ಸೆನ್ಸರ್ ಹಾಕ್ಬೋದು. ಅದು ಮುಂದೆಗಡೆ ಗ್ಲಾಸ್ ತರ ಇರುತ್ತೆ, ಒಳಗಡೆ ಒಂದು ಸೆನ್ಸರ್ ಬರುತ್ತೆ. ಅದು ಸ್ಲಿಮ್ ಆಗಿರೋದು, ಮತ್ತೆ ಅದು ನ್ಯೂ ಟೈಪ್ ಬಂದಿದೆ. ಅದು ಸುಮಾರಷ್ಟು ಜನ ಈ ತರ ಡಬಲ್ ಡೋರ್ ಇದ್ದಾಗ ಏನ್ ಮಾಡಿಸ್ತಾರ ಅಂತ ಕೇಳ್ತಿದ್ರು. ಈ ತರ ಡಬಲ್ ಡೋರ್ ಇದ್ದಾಗ ಒಂದು ಡೋರ್ ಓಪನ್ ಮಾಡಿದ್ರೆ ಲೈಟ್ಸ್ ಆನ್ ಆಗೋ ತರ ಮಾಡ್ಬೋದು, ಎರಡು ಡೋರ್ ಓಪನ್ ಮಾಡಿದ್ರು ಮಾಡ್ಬೋದು, ಎರಡು ಸ್ವಿಚಸ್ ಹಾಕ್ಬೇಕಾಗುತ್ತೆ. ಇದಕ್ಕೆ ಆ ತರ ಸ್ಲಿಮ್ ಆಗಿರೋದು ಸೆನ್ಸರ್ಗಳು ಹಾಕಕ್ಕಲ್ಲ. ಅದು ಬಂದು ಸ್ವಲ್ಪ ಕಾಸ್ಟ್ ಜಾಸ್ತಿ, ಒಂದು 1500 1800 ಸಿಗುತ್ತೆ ಆ ತರ ಸೆನ್ಸರ್. ಅದು ಬಂದು ಯಾವಾಗ ಹೋಗುತ್ತೆ ಅನ್ನೋದು ಹೇಳಕ್ ಬರಲ್ಲ. ಸುಮಾರಷ್ಟು ಮನೆಗಳಿಗೆ ಆಗ್ತಾ ಇದಾರೆ, ಸುಮಾರಷ್ಟು ಅದಕ್ಕೂ ವ್ಯಾರಂಟಿ ಇರೋದು ಸಿಗುತ್ತೆ. ಕಂಪ್ನಿಗಳಲ್ಲಿ ಕಂಪ್ನಿ ಬ್ರ್ಯಾಂಡೆಡ್ ಇದ್ರೆ ಅದಕ್ಕೆ ಸಿಗುತ್ತೆ. ಇಲ್ಲಿ ಬಂದು ನಾನು ಇಲ್ಲಿ ನೋಡ್ತಾ ಇರ್ಬೋದು, ಇದು ಅಂದ್ರೆ ಡಬಲ್ ಡೋರ್ ಸಿಂಗಲ್ ಡೋರ್ ಇದೆ, ಸ್ಲೈಡಿಂಗ್ ಡೋರ್ ಅಲ್ಲ. ಇದಕ್ಕೆ ಒಂದು ಸ್ವಿಚ್ ಕೊಟ್ಕೊಳ್ಳೋದು ಒಳ್ಳೇದು. ಎದಕ್ಕಂದ್ರೆ ಏನಾದ್ರೂ ಕೆಲಸ ಮಾಡ್ಬೇಕಂದ್ರೆ ಆಫ್ ಮಾಡ್ಕೊಂಡು ಕೆಲಸ ಮಾಡ್ಬೋದು. ಡೈರೆಕ್ಟ್ ಆಗಿದ್ರೆ ಚೌಕ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ವಿಚ್ ಹಾಕಿದ್ದೀನಿ. ಇಲ್ಲಿ ನೋಡಿ, ಸ್ವಿಚ್ ಆಪರೇಟ್ ಮಾಡಿದ್ರೆ ಆಫ್ ಆಗುತ್ತೆ. ಇಲ್ಲಿ ನೋಡಿ, ಆನು ಆಫ್. ಸರ್ ಡೋರ್ ಹಾಕ್ಬಿಟ್ಟು ತೋರಿಸಿ ಅಂತ ಕೇಳ್ಬೋದು. ಡೋರ್ ಹಾಕ್ಬಿಟ್ಟು ಮಾಡ್ಬೋದು. ನೋಡಿ, ಓಕೆ ಆಗಿದೆ. ಈ ತರ ಏನಾದ್ರು ಸೆನ್ಸರ್ಸ್ಗಳು ಹಾಕೊಡ್ಬೇಕಾಗಿದ್ರೆ ಏನಾದ್ರು ಇದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೇನೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದಿರ ಫಾಲೋ ಮಾಡಿ. ಜೈ ಎಲೆಕ್ಟ್ರಿಕಾ ನೋಡಿ.